ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೀಟ್. ಇವತ್ತು ನಾನು ನಿಮಗೆ ಒಂದು ಹೊಸ ಯೋಜನೆ ಬಗ್ಗೆ ಹೇಳ್ತೀನಿ. ಈ ಯೋಜನೆಯಲ್ಲಿ ನೀವು 10 ಲಕ್ಷದವರೆಗೂ ಸಾಲವನ್ನು ಪಡೆಯಬಹುದು ಹಾಗೂ ನೀವು ಯಾವುದೇ ಬಡ್ಡಿನೂ ಕೂಡ ಕಟ್ಟೋ ಹಾಗೆ ಇಲ್ಲ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವಿಡಿಯೋ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಎಲ್ಲ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಹಣದ ಅವಶ್ಯಕತೆ ಎಲ್ಲರಿಗೂ ಬೇಕೇ ಬೇಕು. ಹಲವಾರು ಜನ ತಮ್ಮ ಎಜುಕೇಷನ್ಗಾಗಿ, ತಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲು ಅಥವಾ ಯಾವುದೇ ಒಂದು ಕಾರಣಕ್ಕೆ ಹಣ ಬೇಕಾಗಿರುತ್ತೆ. ಆವಾಗ ಅವರು ಸಾಲವನ್ನು ಮಾಡ್ತಾರೆ. ಅದೇ ರೀತಿ ಈ ಸಾಲ ಎಲ್ಲೂ ಸಿಗೋದೇ ಇಲ್ಲ. ಕೆಲವು ಕಡೆ ಸಿಗುತ್ತೆ, ಆದರೆ ಹೆಚ್ಚು ಬಡ್ಡಿಯನ್ನು ತಗೋತಾರೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಒಂದು ಹೊಸ ಯೋಜನೆಯೇ ಜಾರಿಗೆ ತಂದಿದೆ ಫ್ರೆಂಡ್ಸ್. ಈ ಯೋಜನೆ ಹೆಸರು ಕಾಯಕ ಯೋಜನೆ ಅಂತ. ಈ ಯೋಜನೆಯಲ್ಲಿ ನೀವು 5 ಲಕ್ಷದವರೆಗೂ ಸಾಲ ತೊಗೊಂಡ್ರೆ ನಿಮಗೆ 1 ರೂಪಾಯಿನೂ ಬಡ್ಡಿ ಕಟ್ಟೋ ಹಾಗೆ ಇಲ್ಲ. ಹಾಗೂ ನೀವು 5 ವರ್ಷಕ್ಕಿಂತ ಹೆಚ್ಚು ಸಾಲ ತೊಗೊಂಡ್ರೂ ಕೂಡ ನಿಮಗೆ ಅತಿ ಕಡಿಮೆ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಆದರೆ ನೀವು 5 ಲಕ್ಷದ ತನಕ ತಗೋರಿ, ನಿಮಗೆ 1 ರೂಪಾಯಿನೂ ಕೂಡ ಬಡ್ಡಿ ಸಿಗುವುದಿಲ್ಲ. ಇದು ನಿಮಗೆ ಯಾವುದೇ ರೀತಿ ನೀವು ಆಗಿದ್ರೂ ಕೂಡ ನಿಮಗೆ ಸಿಗುತ್ತೆ. ಅಂದರೆ ನೀವು ಒಂದು 18 ವರ್ಷಕ್ಕಿಂತ ಮೇಲ್ಪಟ್ಟಾಗಿರಬೇಕು, ಆದರೆ ನಿಮಗೆ ಈ ಸಾಲ ಸಿಗುತ್ತೆ. ಹಾಗೂ ಏನಪ್ಪ ಅಂದರೆ ಮತ್ತೊಂದು ಇದರಲ್ಲಿ ಗುಡ್ ನ್ಯೂಸ್ ಅಂದರೆ, ಇದಕ್ಕೆ ನೀವು ಬ್ಯಾಂಕಿಗೆ ಅಲ್ದಾಡುವಂತಾನೇ ಇಲ್ಲ ಫ್ರೆಂಡ್ಸ್. ನೀವು ಬ್ಯಾಂಕಿಗೆ ಹೋಗಿ ನಮ್ಮ ಲೋನ್ ಸ್ಯಾಂಕ್ಷನ್ ಆಯಿತಾ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಈ ಸಾಲವು ಕೂಡ ಎಲ್ಲಿ ಕೊಡ್ತಾರೆ ಅಂದರೆ, ಮಹಿಳೆಯರ ಸ್ವಸಹಾಯ ಗುಂಪುಗಳಲ್ಲಿ ಹಾಗೂ ಸ್ತ್ರೀಶಕ್ತಿ ಗುಂಪುಗಳಲ್ಲಿ ಈ ಸಾಲ ಸರ್ಕಾರ ಕೊಡುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಡೈರೆಕ್ಟಾಗಿ ಅವರ ಹತ್ತಿರದಿಂದ ಸಾಲವನ್ನು ಪಡೆಯಬಹುದು. 5 ಲಕ್ಷದವರೆಗೂ ಬಂದರೆ 1 ರೂಪಾಯಿನೂ ಬಡ್ಡಿ ಇಲ್ಲ. ಈ ಹೊಸ ಸ್ಕೀಮನ್ನು ನೀವು ಈಗಲೇ ಬಳಸಿ ಹಾಗೂ ನಿಮ್ಮದು ಬಿಸ್ನೆಸ್ ಇದ್ದರೆ ಬಿಸ್ನೆಸ್ಸನ್ನು ಪ್ರಾರಂಭಿಸಿ, ಅಥವಾ ನೀವು ಎಜುಕೇಷನ್ ಮಾಡೋದಿದ್ದರೆ ಎಜುಕೇಷನ್ ಮಾಡಿ, ಅಥವಾ ನಿಮಗೆ ಎಲ್ಲಾದರೂ ಇನ್ವೆಸ್ಟ್ ಮಾಡೋದಿದ್ದರೆ ಇನ್ವೆಸ್ಟ್ ಮಾಡಿ. ಒಟ್ಟಿನಲ್ಲಿ 5 ಲಕ್ಷ ರೂಪಾಯಿವರೆಗೂ 1 ರೂಪಾಯಿನೂ ಬಡ್ಡಿ ಇಲ್ಲ ಫ್ರೆಂಡ್ಸ್. ಈ ಯೋಜನೆ ತುಂಬ ಒಳ್ಳೆಯದಾಗಿದೆ ಅಂತ ನಾನು ಹೇಳ್ತೀನಿ. ನಿಮಗೆ ಏನು ಅನಿಸುತ್ತೆ ಯೋಜನೆ ಬಗ್ಗೆ? ಕುಮಾರಸ್ವಾಮಿ ಅವರು ಈ ಯೋಜನೆ ಮಾಡಿದ್ದಕ್ಕೆ ಒಳ್ಳೆಯದಾದ ಕೆಟ್ಟದಾಯ್ತಾ ಅಂತ ಹೇಳಿ ನಮಗೆ ಕಮೆಂಟ್ನಲ್ಲಿ ಹೇಳಿ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಇತ್ತು. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡುವುದನ್ನು ಮರೆಯಬೇಡಿ. ಹಾಗೂ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ಒಳ್ಳೆಯದಾಯಿತು. ನಿಮಗೆ ಇಂಥ ಹೆಚ್ಚು ವಿಡಿಯೋ ಸಿಗ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೆ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ಡೈಲಿ ಸಿಗ್ತಾ ಇರುತ್ತೆ. ಸೊ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.